ಅಲ್ಲಿನ DCF ಚಕ್ರಪಾಣಿ ಅವರು ಮುಂಚೆನೇ ಒಂದು ಸಸ್ಪೆಂಡ್ ಆಗಿತ್ತು. ಅವನ್ನ ತಗೊಂಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದು ಸರ್ಕಾರದ ಭಾಳ ದೊಡ್ಡ ತಪ್ಪಿದೆ. ಈಗ DCF ಮಾಡಿಲ್ಲ ಅಂದರೆ ಅವ್ರಿಗಿನ ಒಬ್ಬರು ಸೀನಿಯರ್ ಆಫೀಸರ್ ಇದ್ದಾರೆ, ಅವರು ಏನಾದ್ರು ಮಾಡಬೇಕಾಯ್ತು. ನಮ್ಮ ಹುಲಿಗಳು ಇಷ್ಟು ಸತ್ತಿದೆ ಅಂದರೆ ಇವ್ರದ್ದೆಲ್ಲ ಕಾರಣ ಇದೆ. ಇವರಿಂದ 5 ಹುಲಿ ಬಲಿ ಆಗಿದೆ. ಇದು ನಮ್ಮ ನ್ಯಾಷನಲ್ ಅನಿಮಲ್. ಈಗ ನಮ್ಮ 5 ಟೈಗರ್ ಪಾಯ್ಸನ್ ಆಗಿರೋದು, MMLs ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರೋದು ಒಂದು ಕಾರಣ ಬರ್ತಿರೋದೇನೆಂದರೆ 3 ತಿಂಗಳಿಂದ ಅಲ್ಲಿ ಸ್ಟಾಫಿಗೆ ಪೇಮೆಂಟ್ ಮಾಡಿಲ್ಲ. ಇವರೆಲ್ಲ ಪೆಟಿ ಕ್ಯಾಶ್ ಪೇಮೆಂಟ್ ಸ್ಟಾಫು, ಡೈಲಿ ವೇಜರ್ಸು. ಇವ್ರಿಗೆ 3 ತಿಂಗಳು ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಡ್ದವರೆ ಇವರು ಹೇಗೆ ನಮ್ಮ ವಾಚರ್ಸ್ಗೆ ಕೆಲಸ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿಗೊಬ್ಬರು ಕಾಂಟ್ರಾಕ್ಟರ್ ಇದ್ದರು, ಅವ್ರ ಕಡೆಯಿಂದ ಇದು ಪೇಮೆಂಟ್ ಆಗೋದು. ಅವ್ರಿಗೆ 2 ಕೋಟಿ ಏನೋ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅವರು ನಮ್ಮ ಕೈಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ. 3 ತಿಂಗಳ ಹಿಂದೆ ಇವರೆಲ್ಲ ಒಂದು 50 ಜನ ಸೇರಿಕೊಂಡು ಸ್ಟಾಫ್ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಫಾರೆಸ್ಟ್ ಆಫೀಸರ್ ಎದುರಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ನಮ್ಗೆ ದುಡ್ಡು ಬರ್ತಿಲ್ಲ, ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ, ಊಟಕ್ಕೂ ತೊಂದರೆ ಆಗ್ತಿದೆ, ಹಾಸ್ಪಿಟಲ್ ಎಕ್ಸ್ಪೆನ್ಸ್ಗೂ ಬೇಕು ಅಂದ್ಬಿಟ್ಟು ಹೋಗಿ ಮಾತಾಡಿದ್ದಾರೆ. ಆದರೂ ಏನೂ ಆಗಿಲ್ಲ. ಇನ್ನೊಂದು ವಿಷಯ ಏನು ಬರೋದಂದರೆ, ಈ ಕಾಂಟ್ರಾಕ್ಟ್ರಿಗೆ ದುಡ್ಡು 2 ಕೋಟಿ ಕೊಡ್ದೋರಿದ್ರು ಬೇರೆ ಯಾರೋ ಕಾಂಟ್ರಾಕ್ಟ್ರಿಗೆ ಆಲ್ರೆಡಿ ಲೈನ್ ಅಪ್ ಮಾಡಿದ್ದಾರಂತೆ. ಸೊ ಬರ್ತಿರೋದೆಲ್ಲಂದರೆ ಸೀನಿಯರ್ ಆಫೀಸರ್ಸ್ ಮಿಸ್ಟೇಕು. ಅಲ್ಲಿನ DCF ಚಕ್ರಪಾಣಿ ಅವರು ಮುಂಚೆನೇ ಒಂದು ಸಸ್ಪೆಂಡ್ ಆಗಿತ್ತು. ಅವನ್ನ ತಗೊಂಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದು ಸರ್ಕಾರದ ಭಾಳ ದೊಡ್ಡ ತಪ್ಪಿದೆ. ಅವ್ರಿಗಿನ ಒಬ್ಬರು ಸೀನಿಯರ್ ಇರೋದು CCF ಅಂದ್ಬಿಟ್ಟು ಈರೆಲ್ಲಾರು, ಚಾಮರಾಜನಗರ CCF ಅವರಾದರೂ ಏನಾದ್ರು ಮಾಡಬೇಕಾಯ್ತು. ಸೊ ಎರಡರದ್ದು ಪ್ರಾಬ್ಲಮ್ ಬರುತ್ತೆ ಇಲ್ಲಿ. ಅದ್ರ ಮೇಲೆ ಇರೋದು ABPCCF ವೈಲ್ಡ್ ಲೈಫು ಮತ್ತು PCCF ವೈಲ್ಡ್ ಲೈಫ್ ಬರ್ತಿದೆ. ಇವರೆಲ್ಲ ಏನು ಮಾಡ್ತಿದ್ರು? ಇವರೆಲ್ಲ ಇದು ನಮ್ಮ ಹುಲಿಗಳು ಇಷ್ಟು ಸತ್ತಿದೆ ಅಂದರೆ ಇವ್ರದ್ದೆಲ್ಲ ಕಾರಣ ಇದೆ. ಈಗ DCF ಮಾಡಿಲ್ಲ ಅಂದರೆ ಅವ್ರಿಗಿನ ಒಬ್ಬರು ಸೀನಿಯರ್ ಆಫೀಸರ್ ಇದ್ದಾರೆ, ಅವರು ಏನಾದ್ರು ಮಾಡಬೇಕಾಯ್ತು. ಅವ್ರಿಗಿನ ಸೀನಿಯರ್ ಬೇರೆ ಆಫೀಸರ್ಗಳು ಅವರಾದ್ರೂ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಯ್ತು. ಇವ್ರು ಮಾಡ್ತಿರೋದ್ರಿಂದ ಸ್ಟಾಫಿಗೆ ತೊಂದರೆ ಕೊಟ್ಕೊಂಡು ಸ್ಟಾಫ್ ಸ್ವಲ್ಪ ಏನೋ ರಿಲ್ಯಾಕ್ಸ್ ಮಾಡಿದ್ವಿ. 5 ಟೈಗರ್ ಸತ್ತಿದೆ. ಈಗ ಎಲ್ರಿಗೂ ಕಾರಣ ಗೊತ್ತು, ಯಾರು ಹೊಣೆ ಅಂದ್ಬಿಟ್ಟಿದ್ದು. ಸೊ ಇದು ಎಲ್ಲರದ್ದು ಮಿಸ್ಟೇಕ್ ಇದೆ. ಫಸ್ಟು ಸರ್ಕಾರ ಮಾಡಿದ ತಪ್ಪು. ಇಂಥ ಆಫೀಸರ್ ಸಸ್ಪೆಂಡ್ ಆಗಿರೋ ಆಫೀಸರ್ ತಗೊಂಡೋಗಿ ಇಂಥ ಪೊಸಿಷನ್ ಕೊಟ್ಟಿರೋದು, ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿರೋದು. ಆಮೇಲೆ CF ನಿರ್ಲಕ್ಷ್ಯ, ಅವ್ರ ಜೂನಿಯರ್ ಆಫೀಸರ್ಸು ನಿರ್ಲಕ್ಷ್ಯ ಇದೆ, ಅವರು ಸೀನಿಯರ್ ಆಫೀಸರ್ಸು ನಿರ್ಲಕ್ಷ್ಯ ಇದೆ. ಇವರಿಂದ 5 ಹುಲಿ ಬಲಿ ಆಗಿದೆ. ಇದು ನಮ್ಮ ನ್ಯಾಷನಲ್ ಅನಿಮಲ್. ಇಷ್ಟು ಕೆಟ್ಟದಾಗೆ ಅಡ್ಮಿನಿಸ್ಟ್ರೇಷನ್ ಇದ್ದರೆ ಏನು ಉಳಿಯಲ್ಲ ನಮ್ಮ ಕರ್ನಾಟಕದಲ್ಲಿ.